ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಕರ್ನಾಟಕದ ಜನ ನಿಮ್ಮ ಎಂಜಲನ್ನ ತಿನ್ನೋ ನಾಯಿಗಳಲ್ಲ. ಆಮೇಲೆ ನಿಮ್ಮ ಬಿಹೇವಿಯರ್ ಹೇಗಿದೆ ಅಂದ್ರೆ, ನೀವು ಈ ಹಿಂದೆ ಎಷ್ಟೋ ವಿಡಿಯೋಗಳನ್ನ ನಾವು ನೋಡಿದೀವಿ, ಇಡೀ ಕರ್ನಾಟಕದ ಜನತೆಗೂ ಗೊತ್ತು. ಯಾವ್ದೋ ರೌಡಿಸಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, ನೀವು ಜನತೆಯಿಂದ ಆರಿಸಿ ಗೆಲ್ಸ್ಕೊಂಡಿದ್ದಾರೆ ಜನ, ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನದವರೆಗೂ ತಂದು ಬಿಟ್ಟಿದ್ದಾರೆ ಕನಕಪುರದ ಜನ. ಆಮೇಲೆ ನಾನು ಹೇಳುವಂತದ್ದು, ದಯಮಾಡಿ ನೀವು ಸಿಎಂ ಆದ್ಮೇಲೆ ನೀವು ಯಾವ್ದೋ ಒಂದು ಕನಕಪುರಕ್ಕೋ ರಾಮನಗರಕ್ಕೋ ಚಿಕ್ಕಬಳ್ಳಾಪುರಕ್ಕೋ ಆನೇಕಲ್ಗೋ ಸಿಎಂ ಅಲ್ಲ. ನೀವು ದಯಮಾಡಿ ಇಡೀ ಕರ್ನಾಟಕದ ಜನತೆಯ ಯೋಗಕ್ಷೇಮವನ್ನ ನೀವು ವಿಚಾರಿಸುವಂತ ಕೆಲಸವನ್ನ ಮಾಡಿ. ಆಮೇಲೆ ಈ ಸಮಸ್ಯೆಗಳೇನಾಗುತ್ತೆ ಅಂದ್ರೆ, ನೀವು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದೀರಾ, ನೀವೇನಾರು ಒಂದು ಅದೇನೋ ಆಪಲ್ ಎಸೆದಂತೆ ಏನ್ ನಾಯಿಗಳಂಗಾರ ತಿನ್ನೋದಿಕ್ಕೆ. ಆಮೇಲೆ ಆ ಜನಗಳಿಗೆ ಅದೇನು ಕಾರ್ಯಕರ್ತರಿಗೆ ಅದೇನು ತಲೆ ಇದೆಯೋ ಇಲ್ವೋ, ಆ MLA MP ಗಳಿಂದ ನಾಯಿಗಳ ತರ ಹೋಗ್ತಿರಲ್ಲ, ನಿಮ್ಗೇನ್ ಸ್ವಾಭಿಮಾನನೇ ಇಲ್ವೋ ರೇ? ಆ ಕಾರ್ಯಕರ್ತರಿಗೆ ಹೇಳುವಂತದ್ದು, ನೀವು ಕೆಲ್ಸಕ್ಕೆ ಹೋಗ್ತೀರಾ, ನೀವು ದುಡಿತೀರಾ, ನಿಮ್ ಮನೆಯನ್ನ ನೀವೇ ಸಾಕ್ಬೇಕು, ನಿಮ್ ಮಕ್ಕಳನ್ನ ನೀವೇ ಸಾಕ್ಬೇಕು, ನೀವೇ ಓದಿಸ್ಬೇಕು, ನೀವೇ ಕೆಲಸ ಕೊಡಿಸ್ಬೇಕು. ಅವ್ರ ಹತ್ರ ಯಾಕ್ರಿ ನಾಯಿ ತರ ಓಡಾಡ್ತೀರಾ? ಅಟ್ಲೀಸ್ಟ್ ನಿಮ್ಮ ಜೀವನದಲ್ಲಿ ನೀವು ಸ್ವಾಭಿಮಾನಿಗಳು ಅಂತ ಬದುಕೋದೇ ಬೇಡವಾ ಕರ್ನಾಟಕದ ಜನ? ಹಂಗಾದ್ರೆ ಎಷ್ಟು ಅಸಹ್ಯ ಅಂದ್ರೆ, ಅವ್ರು ಯಾರೋ ತಿಂದು ಬಿಸಾಕ್ತಾರಂತೆ, ಅದನ್ನ ಎತ್ಕೊಳಕ್ಕೆ ಜನ ನಾಯಿಗಳ ತರ ಹಿಂದೆ ಬೀಳ್ತಾರೆ. ಏನ್ ಜನಕ್ಕೆ ಪ್ರಶ್ನೆ ಮಾಡೋದೇನಾದ್ರು ಸತ್ತೋಗಿದ್ಯಾ ಅಥವಾ ಜನಗಳಿಗೆ ಬುದ್ಧಿನೇ ಇಲ್ವಾ? ಈಗ ಏನಾಗಿದೆ ಅಂದ್ರೆ, ಇಡೀ ರಾಜ್ಯದ ಜನತೆಗೆ ನಾನು ಒಂದಷ್ಟು ಮಾಹಿತಿಗಳನ್ನ ಹೇಳ್ತೀನಿ ಕೇಳಿ, ಇದನ್ನ ತೀಕ್ಷ್ಣವಾಗಿ ತಲೆಗೆ ಹಾಕೋಬಿಡ್ರಿ. ಯಾವ MLA MP ಏನು ದರ್ದಗೋಸ್ಕರ ನಿಮಗೆ ದುಡ್ಡುಗಳನ್ನ ಕೊಡೋದಿಲ್ಲ. ಆ ಕಾರ್ಯಕರ್ತರಿಗೆ ಏನಾಗ್ಬಿಡುತ್ತೆ ಗೊತ್ತಾ? ಕೆಲವೊಬ್ರು ಕಾಂಟ್ರಾಕ್ಟ್ ಇರ್ತಾರೆ, ಕೆಲವೊಬ್ರು ಕಾರ್ಯಕರ್ತರುಗಳಿರ್ತಾರೆ ರೇ. ಎಲ್ಲ MLA MP ಗೋಮಾಳ ಜಾಗವನ್ನ ಲೂಟಿ ಮಾಡಿ ಸಾವಿರಾರು ಕೋಟಿ ಲೂಟಿ ಮಾಡಿ ಮಡಿಕೊಂಡವ್ರೆ ದುಡ್ಡನ್ನ. ಅದ್ರಲ್ಲಿ ಏನಾಗುತ್ತೆ, ಎಲ್ಲೋ ಒಂದು 50,000 1 ಲಕ್ಷ 2 ಲಕ್ಷ ಕಾಂಟ್ರಾಕ್ಟ್ ಕೊಡ್ತಾರೆ, ಕಾಂಟ್ರಾಕ್ಟ್ ಇಂದ ಈಸ್ಕೊಡ್ತಾರೆ ದುಡ್ಡುಗಳನ್ನ. ಏನ್ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾವ್ರೇನ್ರಿ? ಯಾವನಾರು ಒಬ್ಬ MLA MP ಕಣ್ರಿ ಸ್ವಂತ ದುಡ್ಡನ್ನ ದುಡಿದ್ಬಿಟ್ಟು ತಗೊಬಂಡ್ ಆಗ್ತಾವ್ರೇನ್ರಿ ಯಾರಾದ್ರೂ? ಅವ್ರು ಬರೋದು 4 ರಿಂದ 5 ಲಕ್ಷ ಸ್ಯಾಲ್ರಿ. ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನಾವು ಎಲೆಕ್ಷನ್ ಮಾಡಬೇಕು ಅಂದ್ರೆ 100 ಕೋಟಿ ಖರ್ಚುಗಳನ್ನ ಮಾಡ್ತಿದ್ದಾರೆ. ದುಡ್ಡು ಎಲ್ಲಿಂದ ಬರುತ್ತ್ರಿ? ಅದನ್ನ ಪ್ರಜೆಗಳು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಎಲ್ಲ MLA MP ಗೋಮಳ ಜಾಗವನ್ನ ಲೂಟಿ ಮಾಡೋದು, ಕನ್ವರ್ಷನ್ ಮಾಡೋದು, ರೆಸಾರ್ಟ್ ಮಾಡೋದು, ಸ್ಕೂಲ್ ಮಾಡೋದು, ಕಾಲೇಜ್ ಮಾಡೋದು, ಬರೀ ಇದೆ ದಂಧೆ ಅವ್ರದ್ದು. ಯಾವ MLA MP ಇದೇ ನಮ್ಮ ನೋಡಿ. ನಿನ್ನೆ ನಾನು ಬಿಡದಿ ಬೈರಮಂಗಲ ಅಂತ ಗ್ರಾಮಕ್ಕೆ ಹೋಗಿದ್ದೆ. ಅದನ್ನ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು GBIT ಅನ್ನ ಮಾಡಕ್ ಏನು AICT ಅಂತ ಮಾಡಕ್ ಹೊರಟಿದಾರಂತೆ. ನಾನು ಹೇಳುವಂತ ಪ್ರಶ್ನೆ ಏನು ಅಂದ್ರೆ, ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ, ಯಾರೇ ಒಬ್ಬ ಸಿಎಂ ಆಗ್ಲಿ, ಈಗ ನನ್ನ ಏನಾಗ್ಬಿಡುತ್ತೆ ಅಂದ್ರೆ, ಅವ್ನು ಯಾರೋ ಹೆಸದ್ರಲ್ಲ ಸಿಎಂ ಸಾಹೇಬ್ರು, ನಾನು ಒಬ್ಬ ಪ್ರಜೆ ಅಲ್ವಾ, ನಾನು ಒಬ್ಬ ವೋಟರ್ ಅಲ್ವಾ, ನನ್ನ ಮೇಲೆ ಎಸ್ತಂಗಿತ್ತು ಸ್ನೇಹಿತರೆ. ಅದು ನಮ್ಗೆ ಅವಮಾನ ಅಲ್ವಾ? ನನಗೆ ನೇರವಾಗಿ ನನಗೆ ಅವಮಾನ ಆದಂಗೆ ಅದು. ದಯಮಾಡಿ ಆಮೇಲೆ ನೋಡಿ, GBIT ಅನ್ನ ಮಾಡ್ತಿದಾರಲ್ಲ, ಯಾರೇ ಒಬ್ಬ ಸಿಎಂ ಆಗಿ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ, ಉತ್ತರ ಕರ್ನಾಟಕದಲ್ಲಿ ಮಾಡಿ. ಉತ್ತರ ಕರ್ನಾಟಕದ ಜನ ಪಾಪ ಸಾಯ್ತವ್ರೆ ಕಣ್ರಿ, ಡೆವಲಪ್ಮೆಂಟ್ ಇಲ್ಲ ಅಂತ. ಒಂದು ನಯ ಪೈಸದ ಅಭಿವೃದ್ಧಿ ಇಲ್ಲ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ. ಯಾರೊಬ್ಬ ಮಿನಿಸ್ಟರ್ ಆಗ್ಲಿ, ಯಾರೊಬ್ಬ MP ಆಗ್ಲಿ, ಯಾರೊಬ್ಬ ಚೀಫ್ ಮಿನಿಸ್ಟರ್ ಆಗ್ಲಿ ನಮ್ಮ ಕರ್ನಾಟಕಕ್ಕೆ ಎಲ್ಲಾರ್ಗೂ ರಾಮನಗರ ಇಲ್ಲ ಕನಕಪುರ ಇಲ್ಲ ಚಿಕ್ಕಬಳ್ಳಾಪುರ ಇಲ್ಲ ಆನೇಕಲ್ ಅಷ್ಟೇನ ಕಾಣೋದು ನಿಮ್ಗೆ? ಉತ್ತರ ಕರ್ನಾಟಕದ ಜನ ಏನ್ರಿ ಪಾಪ ಮಾಡಿದ್ದಾರೆ? ಮಾಡ್ರಿ, GBIT ಅಲ್ಲಿ ಮಾಡ್ರಿ. ಸಾವಿರಾರು ಎಕರೆ ಖಾಲಿ ಬಿದ್ದು ಇಟ್ಟಾಡ್ತಾ ಇದೆ ವ್ಯವಸಾಯ ಇಲ್ಲದ ರೀತಿಯಲ್ಲಿ. ಕೊಡಿ, ಕಾಂಪೋಸಿಷನ್ ಕೊಡಿ, ಅಲ್ಲೇ ಕೊಡಿ 2.5 ಕೋಟಿ. ಬೃಹತ್ ಮಟ್ಟದ GBIT ಮಾಡಿ. 9,000 ಎಕರೆ ಅಲ್ಲ, 90,000 ಎಕರೆನಲ್ಲಿ ಮಾಡಿ, ಡೆವಲಪ್ಮೆಂಟ್ ಮಾಡಿ, ಇಂಪ್ರೂವ್ಮೆಂಟ್ ಮಾಡಿ. ಇಡೀ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಬ್ಬ MLA MP ಏನ್ ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ? ಇವತ್ತಿಗೂ ಸಹ ಬೆಳಿಗ್ಗೆ ಎದ್ದು ಅವರು ಬಾತ್ರೂಮ್ ಹೋಗೋದಕ್ಕೆ ಸಹ ಬೀದಿನಲ್ಲಿ ಹೋಗಿ ಕೂತ್ಕೋತಿದ್ದಾರೆ. ಏನ್ ಹೆಲ್ಪ್ ಮಾಡಿದಾರ? ಎಲ್ಲ 100/100 ಎಕರೆ ಗಟ್ಟಲಷ್ಟು ಮನೆ ಕಟ್ಕೊಂಡು ಕೂತಿದ್ದಾರೆ ಎಲ್ಲ MLA MP ಸಾವಿರಾರು ಕೋಟಿ ದುಡ್ಡ್ರಿ, ಸಾವಿರಾರು ಕೋಟಿ ದುಡ್ಡು ಅನ್ನೋದು ಲೆಕ್ಕವಿಲ್ಲದೆ ದುಡ್ಡನ್ನ ಮಾಡ್ಕೊಂಡು ಕೂತಿದ್ದಾರೆ. ಏನ್ ಡೆವಲಪ್ಮೆಂಟ್ ಮಾಡಿದೀರಾ? ಆಮೇಲೆ ಏನ್ ನಮ್ಮ ಕ್ಷೇತ್ರದ ಜನತೆ ನಮ್ಮನ್ನ ಆರಿಸಿದ್ದಾರೆ, ನಾವು ಜನಕ್ಕೋಸ್ಕರ ಏನಾದ್ರು ಒಂದು ಕೆಲಸವನ್ನ ಮಾಡಬೇಕು ಅಂತ ಯಾರೀ ಮಾಡಿದ್ದಾರೆ? ಆಮೇಲೆ ಆ ಬಿಡದಿನಲ್ಲಿ, ಆ ಬೈರ್ನಲ್ಲಿ ಎಂತ ಫಲವತ್ತಾದ ಭೂಮಿ ಗೊತ್ತಾದ. ಈಗ ನೋಡಿ, ಎಷ್ಟೋ ನಾನು ಮೊನ್ನೆ 2 ದಿನ ಹೋಗಿ ಫುಲ್ 9,500 ಎಕರೆನೂ ನಾವು ಸ್ಪಾಟ್ ಮಾರ್ಚರ್ ಮಾಡ್ಕೊಂಡ್ ಬಂದಿದೀವಿ. ಎಷ್ಟು ಚೆನ್ನಾಗಿದೆ, ಪ್ಯೂರ್ಲಿ ಗ್ರೀನ್ ಲ್ಯಾಂಡ್ ಅದು. ಎಲ್ಲ ತೆಂಗಿನ ಮರ, ಬಾಳೆ ಮರ, ಬಾಳೆ ಗಿಡಗಳು, ಅಡಿಕೆ ಗಿಡಗಳು, ಆಮೇಲೆ ರೇಷ್ಮೆ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅನ್ನೋ ತೋಟ ನಂಗೆ ಮಾಡಿದ್ದಾರೆ. ಆಮೇಲೆ ನಾನು ಎಷ್ಟೋ ಜನ ನೋಡ್ತೀನಿ, ಯಾರೋ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯರಾಗಿರ್ಬೋದು, ಯಾರೋ ಒಂದು 20-30 ಎಕರೆ ಕೊಟ್ಟು ಬಿಡ್ತೀವಿ, ನನಗೆ ಹಣಕಾಸು ಬೇಕು,
ನನಗೇನು ಅವಶ್ಯಕತೆ ಇಲ್ಲ, ಕರ್ನಾಟಕ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರಲ್ಲ. ಆಮೇಲೆ ಎಂತ ಮುಟ್ಟಾಳ್ರಿ ಅವರು. ನೀವು ಕೊಡ್ರಿ ಆಯ್ತು, ಅದನ್ನ ಕೊಡಿ ಪಿಡಿ ಅಂತಲ್ಲ. ಈ ರೈತರುಗಳು ಏನಾಗುತ್ತೆ, ರೈತಾಪಿ ವರ್ಗದವರು 1 ಎಕರೆ 2 ಎಕರೆ 3 ಎಕರೆ ಎತ್ಕೊಂಡು ಜೀವನ ಕಟ್ಕೊಂಡಿದ್ದಾರಲ್ಲಿ. ನಮ್ಮ ಉದ್ಯೋಗ ಸೃಷ್ಟಿ ಏನ್ ಮಾಡಿದ್ದೀರಾ ಆಯ್ತು ಕರ್ನಾಟಕದಲ್ಲಿ. ಈಗ ಯುವಕರು ನಮ್ಮ ಬಿಡದಿನಲ್ಲೇ ಒಂದಷ್ಟು ಸಾವಿರಾರು ಜನ ಕೆಲಸ ಇಲ್ಲದಲ್ಲೇ ನಿರುದ್ಯೋಗಿಗಳಾಗಿದಾರಲ್ಲ. ಆ ನಿರುದ್ಯೋಗಿಗಳಿಗೆ ಏನು ಉದ್ಯೋಗ ಸೃಷ್ಟಿಯನ್ನ ಮಾಡಿದ್ದಾರೆ ಹೇಳಿ ಆಯ್ತು. ಉದ್ಯೋಗ ಇತ್ತು, ಅವರೇ ಹೋಗಿ ಪಶು ಸಂಗೋಪನೆಯನ್ನ ಮಾಡ್ತಿದ್ದಾರೆ, ಏನೋ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ. ಅವರವರು ಆ ಜಮೀನನ್ನ ಉಳುಮೆಯಾಗಿ ಮಾಡ್ಕೊಂಡು ಏನೇನೋ ಬೇರೆ ಬೇರೆ ವ್ಯವಸಾಯ ಅನ್ನೋಂಥದ್ದು ಕೆಲಸಗಳನ್ನ ಮಾಡ್ತಿದ್ದಾರೆ. ನೀವು ಆ ವ್ಯವಸಾಯದ ಜಾಗವನ್ನೇ ಕಿತ್ಕೊಬಿಟ್ರೆ ನೀವು ಜೀವನ ಹೆಂಗ್ ಮಾಡ್ತಾರೆ ರೈತರಾಯ್ತು. ಅದು ಫಲವತ್ತಾದ ಭೂಮಿನಲ್ಲಿ ನೀವು ಹೋಗ್ಬಿಟ್ಟು GBIT ಅಂತ ಮಾಡಿ ಅಂತ ಯಾವ ಕಾನೂನು ಇದೆ ಮಾನ್ಯ ಮುಖ್ಯಮಂತ್ರಿಗಳೇ? ನಿಮ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆಡಳಿತ ಹೇಗಾಗಿದೆ ಅಂದ್ರೆ ನಿಮ್ದು ಹಿಟ್ಲರ್ ಸರ್ಕಾರ ಆಗ್ಬಿಟ್ಟಿದೆ. ಆಮೇಲೆ ರೌಡಿಸಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನಾನು ಯಾವನು ಪ್ರಶ್ನೆ ಮಾಡೋರಲ್ಲ, ಆಮೇಲೆ ಯಾರು ಪ್ರಶ್ನೆ ಮಾಡಲೇಬಾರದು ಅನ್ನೋ ನಿಲುವಿನಲ್ಲಿ ನೀವು ನಿಮ್ಮ ಅಧಿಕಾರವನ್ನ ಮಾಡ್ತಾ ಇದ್ದೀರಾ. ದಯಮಾಡಿ ಆಮೇಲೆ ನಮ್ಮ ವಿರೋಧ ಪಕ್ಷ ಅಂತೂ ಯಾವುದೇ ಒಂದು ಆಡಳಿತ ಸರ್ಕಾರ ಏನಿರುತ್ತೆ, ಆಡಳಿತ ಸರ್ಕಾರದ ಆಗು ಹೋಗುಗಳು ಅಥವಾ ತಪ್ಪು ಒಪ್ಪುಗಳನ್ನ ಸರಿ ಮಾಡುವಂತ ಕೆಲಸ ವಿರೋಧ ಪಕ್ಷ ಮಾಡಬೇಕು. ಆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವಿರೋಧ ಪಕ್ಷ ಸತ್ತು ಹೋಗಿದೆ, ಅಂತ ಸತ್ತು ನಾರ್ತಾ ಇದೆ, ಪ್ರಶ್ನೆ ಮಾಡೋನೇ ಇಲ್ಲ. ಆಮೇಲೆ ಇಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಒಂದು ಸ್ವಲ್ಪ ಜನ ಇದ್ದಾರೆ, ಆಮೇಲೆ ಒಳ್ಳೆ ಕಾರ್ಯಕರ್ತರು ಇದ್ದಾರೆ. ಎಷ್ಟು ಒಳ್ಳೊಳ್ಳೆ ಕಾರ್ಯಕರ್ತರು, ಒಳ್ಳೊಳ್ಳೆ ವಿದ್ಯಾವಂತರು ಇದ್ದಾರೆ ಅಂದ್ರೆ ಅಂತಂತ ಒಳ್ಳೊಳ್ಳೆ ವಿದ್ಯಾವಂತರು ಇದ್ದಾರೆ. ಈ ಕೆಲವೊಬ್ರು ಇದ್ದಾರೆ, DK ಶಿವಕುಮಾರ್ ಎದುರಾಕೋಬೇಡ್ರಪ್ಪ, ಅವ್ರಿಗಿಂತ ರೋಡಿಸಮ್, ಅಯ್ಯೋ. ಆಮೇಲೆ ಫಸ್ಟೇ ಹಿಡಿಯಾಕ ಬರೀ ಮಿನಿಸ್ಟರ್ ಆಗಿ ಹಿಡಿಯಕ್ ಆಗ್ತಿರ್ಲಿಲ್ಲ ಅವ್ರನ್ನ, ಈಗ CM ಆಗ್ಬಿಟ್ಟವ್ರೆ ಬಿಡ್ತಾರೇನಪ್ಪ. ಹೋಗೋ ದಾರಿನಲ್ಲಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾರಪ್ಪ. ಎಂತೆಂತ ಮಾಡಿರೋದವ್ರು ಗೊತ್ತೇನಪ್ಪ. ಏನ್ರಿ ಅದು ಮಾತುಗಳು? ಹಿಂಗ್ ಹೇಳಿ ಹೇಳಿ ಹೇಳೇ ಏನಾಗತ್ತೆ, ಪ್ರಜೆಗಳ ಒಂದೊಂದು ಗ್ರಾಮದಲ್ಲಿ ಒಂದೊಂದು ತಾಲೂಕಲ್ಲಿ ಈ ತರ ಒಬ್ಬ ಹಲಕಟ್ಟ ಕಾರ್ಯಕರ್ತ ಏನ್ ಮಾಡ್ತಾನೆ, ಇಡೀ ಊರಿಗೆ ಹೇಳ್ಬರ್ತಾನೆ. ಪಾಪ ಅವ್ರ ಅಧಿಕಾರಕ್ಕೆ ಅವ್ರವ್ರು ಬರಕ್ ಅದ್ ಏನೇ ಕಷ್ಟ ಬಿದ್ದಿರ್ತಾರೋ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇವ್ರು ಹೇಳೋ ರೀತಿ ಅದೇ ತರ ಇರುತ್ತೆ. DK ಶಿವಕುಮಾರ್ ಸವಾಸ ಮಾತ್ರ ಮಾಡಬೇಡ್ರಪ್ಪ. ಹಂಗಂದಾಗ ಏನಾಗುತ್ತೆ, ಪ್ರಜೆಗಳಿಗೆ ಆಕಸ್ಮಿಕ ಹಂಗೆ ಮನ್ಸಿಗೆ ಬಂದ್ಬಿಡುತ್ತೆ, CM ಅವರು ಅವ್ರನ್ನೆಲ್ಲ ಎದುರಾಕೊಳ್ಳೋದಕ್ಕಾಗತ್ತೇನಪ್ಪ. ಮತ್ತು ಪ್ರಜೆಗಳು ಅಂತ ನೀವ್ ಯಾಕ್ರಿ ಇದ್ದೀರಾ? ಒಬ್ಬ ಅಟ್ಲೀಸ್ಟ್ ನಾವು ಆರಿಸಿ ಕಳಿಸಿರುವಂತ ಒಬ್ಬ ಮುಖ್ಯಮಂತ್ರಿಯನ್ನ ನಾನು ಪ್ರಶ್ನೆ ಮಾಡಕ್ಕೆ ನನಗೆ ಹಕ್ಕಿಲ್ಲ ಅಂದಮೇಲೆ ನಾನು ಬದುಕಿದ್ರೆ ಎಷ್ಟು, ಸತ್ತರೆ ಎಷ್ಟು? ಓಟ್ ಹಾಕೋದಷ್ಟೇ ಅಲ್ಲ, ಓಟ್ ಹಾಕದ ಮೇಲೆ ನನಗೆ ಆ ಓಟಿನ ಮತದಾನದ ಹಕ್ಕಿದೆಯಲ್ಲ, ಅದನ್ನ ಕೇಳುವಂತ ಸಂಪೂರ್ಣ ಹಕ್ಕುಗಳು ನಮ್ಮ ಭಾರತದ ಸಂವಿಧಾನ ನಮಗೆ ಬರೆದು ಕಳಿಸ್ಬಿಟ್ಟಿದೆ. ಆ ಕಾರ್ಯಕರ್ತರು ಅಷ್ಟೇ, ಸುಮ್ಮನೆ ಏನೇನೋ ಸುಮ್ಮನೆ ಹಿಂದೆ ಮುಂದೆ ಬಿದ್ದು ಸಾಯೋದಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸ್ವಾಭಿಮಾನದಿಂದ ಸಾಯಿರಿ. ದಯಮಾಡಿ ನಾನು ಮಾನ್ಯ DK ಶಿವಕುಮಾರ್ ಅವ್ರಿಗೆ ಹೇಳುವಂತದ್ದು, ಕರ್ನಾಟಕದ ಸರ್ಕಾರದ ಎಲ್ಲಾ ಜನರನ್ನ ನೀವು ಒಂದು ಪಕ್ಷದ ಸೀಮಿತ ಅಲ್ಲ, ನೀವು ಒಂದು ಸಲ ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಡೀ ಕರ್ನಾಟಕದ ಜನತೆ ನಿಮ್ಮ ಮಕ್ಕಳ ಆಗಿ ನೀವು ನೋಡ್ಕೋಬೇಕು. ಯಾಕೆಂದ್ರೆ ನಮ್ಮ ಹೆಡ್ ಆಫ್ ದ ಆಫೀಸ್ ನೀವು, ನಮ್ಮ ಹೆಡ್ ನೀವು, ನಮ್ಮ ಕರ್ನಾಟಕದ ಎಲ್ಲ ಒಂದು ಸಲ CM ಆದ್ಮೇಲೆ BJP ಆದ್ರೇನು, JDS ಆದ್ರೇನು, SP ಆದ್ರೇನು, BSP ಆದ್ರೇನು, KRS ಆದ್ರೇನು, ಎಲ್ಲರಿಗೂ ಸೇರೆ ತಾನೆ ನೀವು CM. ಎಲ್ಲಾ ಪ್ರಜೆಗಳ ಯೋಗಕ್ಷೇಮವನ್ನ ನೀವು ಸಂಪೂರ್ಣವಾಗಿ ನೋಡ್ಕೋಬೇಕಲ್ವಾ? BJP ಅವ್ರಿಗೆ ಬೈಯದಂತೆ, ಅವ್ರಿಗೆ ಬೈಯದಂತೆ, ಇವ್ರಿಗೆ ಬೈಯದಂತೆ, ಬರೀ ಇದೇನೆ. ಆಮೇಲೆ ಯಾರಿಗೋ ಚಾಲೆಂಜ್ ಹಾಕದಂತೆ ವಿಧಾನಸೌಧದಲ್ಲಿ. ಅವ್ರಿಗೆ ಯಾರಿಗೋ ಚಾಲೆಂಜ್ ನ ಸ್ವೀಕಾರ ಮಾಡೋದಕ್ಕೆ ಇಲ್ಲಿ ರೈತರ ಮನೆಗಳನ್ನ ಹಾಳು ಮಾಡಿ GBIT ಮಾಡುವಂತ ಪ್ರಸಂಗ ಏನಿದೆ? ದಯಮಾಡಿ ನಾನು ಮಾನ್ಯ CM ನಮ್ಮ DK ಶಿವಕುಮಾರ್ ಅವ್ರ ಹತ್ರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮನವಿ ಮಾಡ್ಕೊಳ್ಳುವಂಥದ್ದು, ನಮ್ಮ ಪ್ರಜೆಗಳ ಹತ್ರ ನೋಡಿ. ಆಮೇಲೆ ಅದ್ಯಾರೋ ನಾವು ವಿಡಿಯೋಗಳನ್ನ ನೋಡ್ತಾನೆ ಇರ್ತೀವಿ, ಮಾನ್ಯ ರೇವಣ್ಣ ಅವರು ಹೆಂಗ್ ಬಿಸಾಕ್ಬಿಟ್ಟು ಏನೇನಾದ್ರು ಪಾಪ ಅವೆಲ್ಲ ನಾವು ಸಾರ್ವಜನಿಕರು ಏನ್ ಮಾಡ್ತಾರೆ ಗೊತ್ತಾ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಿಂಗಿಂಗೆ ಪ್ರತಿಯೊಂದು ಮನ್ಸಲ್ಲಿರುತ್ತೆ, ಬಟ್ ಎಕ್ಸ್ಪ್ರೆಷನ್ಸ್ ಗಳಿರಲ್ಲ. ದಯಮಾಡಿ ನಾನು ಮನವಿ ಮಾಡುವಂತದ್ದು, ಕರ್ನಾಟಕದ ಜನರ ಮತ್ತು ರೈತರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ನೀವು ಆಡಳಿತ ಮಾಡಿ. ಆಮೇಲೆ ರೈತರನ್ನ ಎದುರಾಕೊಂಡು CM ಆದಂತವರು, ರೈತರನ್ನ ಎದುರಾಕೊಂಡು ಆಡಳಿತ ಪಕ್ಷಕ್ಕೆ ಬಂದಿರುವಂತ ಇತಿಹಾಸ ಯಾವುದೂ ಇಲ್ಲ. ಅದನ್ನ ಮನ್ಸಲ್ಲಿ ಗಟ್ಟಿತನದಿಂದ ಇದು ಮಾಡ್ಕೋಬೇಕು. ನೀವೇ ನಿಮ್ಮ ಕ್ಷೇತ್ರದಲ್ಲಿ ಹೇಳ್ತೀರಾ, ಕನಕಪುರದಲ್ಲಿ ನಮ್ಮ ಕ್ಷೇತ್ರದ ರೈತರುಗಳು ಎಲ್ಲೂ ಊರ್ ಬಿಟ್ಟು ಹೋಗ್ಬೇಡಿ, ನಿಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳಿ, ಬೆಂಗಳೂರಲ್ಲಿ ಹೋಗಿ ಏನೇನೋ ಕೆಲಸ ಮಾಡಬೇಡಿ, ನಿಮ್ಮ ಜಮೀನನ್ನ ಉಳಿಸ್ಕೊಂಡು ಏನಾದ್ರು ಕೆಲಸಗಳನ್ನ ಮಾಡಿ ಅಂತ ನೀವೇ ಹೇಳ್ತೀರಾ. ಕನಕಪುರಕ್ಕೆ ಅಷ್ಟೇನ ಹಂಗಾರೆ ಸೀಮಿತ ನೀವು? ಅದೇ ಉತ್ತರ ಕರ್ನಾಟಕದವ್ರಿಗೆ ಹೇಳಿ,
ಇಲ್ಲ ಬೇರೆ ಬೇರೆಯವ್ರಿಗೆ ಹೇಳಿ. ಈಗ ವ್ಯವಸಾಯವನ್ನ ಮಾಡ್ಕೊಂಡೇ ಜೀವನ ಮಾಡ್ತಾವ್ರಲ್ಲ ಅಂತವನ್ನ ನೀವು ಊರು ಬಿಟ್ಟು ಓಡಿಸ್ಬಿಟ್ಟು ನೀವು GBIT ಮಾಡ್ಬಿಟ್ರೆ ಅವ್ರಿಗೆ ಉದ್ಯೋಗ ಸೃಷ್ಟಿ ಹೇಗೆ, ಅವ್ರದ್ದು ಜೀವನ ಹೇಗೆ ಮುಂದೆ? ನೀವು 1 ಕೋಟಿ ಅಲ್ಲ 10 ಕೋಟಿ ಕೊಟ್ರು 3 ದಿನ ಇರಲ್ಲ ಯಾರತ್ತನು. ಒಂದ್ ಮನೆ ಕಟ್ಸ್ಕೊಬಿಡ್ತಾರೆ, ಒಂದ್ ಕಾರ್ ತಗೋಬಿಡ್ತಾರೆ, ಸೊರೋಗುತ್ತಲ್ಲಿಗೆ. ಬಟ್ ಮುಂದಿನ ಜೀವನ ಏನಾಗ್ಬೇಕು? ದಯಮಾಡಿ DK ಶಿವಕುಮಾರ್ ಅವರಿಗೆ ಜನಾಭಿಪ್ರಾಯ ತುಂಬಾ ಮುಖ್ಯ. ನೀವು ಜನರ ಮತ್ತು ರೈತರ ಒಪ್ಪಿಗೆಯನ್ನ ಪಡ್ಕೊಂಡು ಅವರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ನೀವು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ, ನಾವು ಅಕ್ಸೆಪ್ಟ್ ಮಾಡ್ತೀವಿ. ಆದ್ರೆ ಈ ದೌರ್ಜನ್ಯ ಹಿಟ್ಲರ್ ರೀತಿಯಾಗಿ ವರ್ತನೆ ಮಾಡ್ಕೊಂಡು ಆಳದ ಮಾಡೋದನ್ನ ನಾವು ಸಹಿಸೋದಿಲ್ಲ. ದಯಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಇದು ಮಾಡಿಕೊಂಡು ಆಮೇಲೆ ಆ GBIT ಆನೆಕಲ್ದಿ ಹೋರಾಟಗಳನ್ನೆಲ್ಲ ನೀವು ಮನಸ್ಸಿಗೆ ತಗೊಂಡು ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.